ರಾಂಪುರ್ ಎಂಬ ಊರಿನ ಒಂದು ದೊಡ್ಡ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ವಾಸವಾಗಿದ್ವು. ಈ ಎಲ್ಲಾ ಪ್ರಾಣಿಗಳು ಒಂದೇ ಪರಿವಾರದ ಹಾಗೆ ಒಟ್ಟಾಗಿರ್ತಿದ್ವು. ಹೀಗೆ ಒಂದಿನ ರಾತ್ರಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವು. ನಮ್ ಕಾಡಿನ ಪಕ್ಕದಲ್ಲೇ ಅದೆಷ್ಟು ಕಾಡುಗಳಿವೆ, ಆದ್ರೆ ಯಾವ ಖುಷಿ ಮತ್ತು ಶಾಂತಿ ನಮ್ ಕಾಡಿನಲ್ಲಿದೆ ಅದು ಇನ್ಯಾವ ಕಾಡಲ್ಲೂ ಇಲ್ಲ. ನನ್ಗಂತೂ ನಮ್ ಕಾಡೇ ತುಂಬಾ ಇಷ್ಟ. ಈ ಖುಷಿ ಹಾಗೂ ಶಾಂತಿ ಎಲ್ಲಿಂದ ಬರುತ್ತೆ ಆನೆ ಅಣ್ಣ? ಆ ಎಲ್ಲಾ ಕಾಡಿನ ರಾಜ ನಮ್ ಶೇರ್ ಸಿಂಗ್ ನಂತೆ ಇಲ್ವಲ್ಲ? ನಿಜ ಹೇಳಿದಿ ಮಂಗಣ್ಣ. ಕೇಳಿದ್ದೇನೆ, ಬೇರೆ ಕಾಡಿನ ರಾಜರು ಎಷ್ಟು ಕೆಟ್ಟವರಂದ್ರೆ ಅವರಿಗೆ ಹಸಿವಾದಾಗ ಬೇರೆ ಶಿಕಾರಿ ಸಿಗದೇ ಇದ್ರೆ ಅವರು ತಮ್ಮ ಕಾಡಿನ ಪ್ರಾಣಿಗಳ ಶಿಕಾರಿಯೇ ಮಾಡ್ತಾರಂತೆ. ಆದ್ರೆ ನಮ್ ರಾಜನಂತೂ ಆತರ ಎಂದೂ ಇಲ್ಲ. ಅವರು ಸ್ವತಃ ಹಸಿವಲ್ಲಿದ್ದು ನಮ್ಮ ಹಸಿವನ್ನು ನೀಗಿಸ್ತಾರೆ. ಎಲ್ಲಾ ಪ್ರಾಣಿಗಳು ಮಾತಾಡ್ತಾ ಆಡ್ತಾ ತಮ್ಮ ರಾಜನನ್ನು ತುಂಬಾ ಹೊಗಳ್ತಾ ಇದ್ವು. ಸ್ವಲ್ಪ ಸಮಯ ಮಾತಾಡಿದ್ಮೇಲೆ ಎಲ್ಲಾ ಪ್ರಾಣಿಗಳು ಮಲಗಲು ಹೋಗ್ತಾ ಇದ್ವು. ಆಗ ಅಲ್ಲಿಗೆ ಈ ನರಿ ಬರುತ್ತೆ. ಆ ನರಿ ಮತ್ತೆ ಎಲ್ಲರನ್ನೂ ಒಟ್ಟಾಗಿಸಿ ಅವರಿಗೆ ಹೇಳುತ್ತೆ, ಕೇಳಿ ಗೆಳೆಯರೇ, ನಮ್ಮ ಪಕ್ಕದ ಕಾಡಿನಲ್ಲಿ ಕಳ್ತನ ಆಗಿದೆಯಂತೆ. ಲಂಬಡಿ ಅಕ್ಕ, ಏಪ್ರಿಲ್ ತಿಂಗಳು ಮುಗಿದೋಯ್ತು. ಹಾಗಾಗಿ ನಮ್ಮನ್ನ ಏಪ್ರಿಲ್ ಫುಲ್ ಮಾಡೋದನ್ನ ನಿಲ್ಸಿ ನಮ್ ಕಾಡು ಬಿಡು. ನಮ್ಮ ಅಕ್ಕಪಕ್ಕದ ಕಾಡಿನಲ್ಲೂ ಕೂಡ ಎಂದೂ ಕಳ್ಳತನವಾಗಿಲ್ಲ. ಹಾ ಸರಿ, ಕೇಳ್ಬೇಡಿ ನನ್ ಮಾತು. ನಾನೇನ್ ಏಪ್ರಿಲ್ ಫುಲ್ ಮಾಡ್ತಿಲ್ಲ ನಿಮ್ಗೆ. ನಾನೇನ್ ಕೇಳಿದ್ನೋ ಅದನ್ನೇ ನಿಮಗ್ ಹೇಳ್ತಿದ್ದೀನಿ. ನಾನು ನನ್ ತಂಗಿ ಭೇಟಿ ಮಾಡೋಕೆ ಪಕ್ಕದ ಕಾಡಿಗೆ ಹೋಗಿದ್ದೆ. ಅವಳೇ ನನ್ಗೆ ಹೇಳಿದ್ದು ನಮ್ ಕಾಡಲ್ಲಿ ಸ್ವಲ್ಪ ದಿನದಿಂದ ಕಳ್ತನ ಶುರುವಾಗಿದೆ ಅಂತ. ಇದ್ರಿಂದ ಅವಳು ಬಹಳ ಭಯ ಪಟ್ಟಿದ್ಲು. ಹಾಗಾಗಿ ನಾನು ಅನ್ಕೊಂಡೆ ನಿಮ್ಗೂ ಬಂದ್ ಹೇಳೋಣ ಅಂತ. ಆದ್ರೆ ನೀವು ನನ್ ಮಾತನ್ನ ನಂಬ್ತಾನೆ ಇಲ್ಲ. ಲೋಮ್ಡಿ ಅಕ್ಕ, ಇಷ್ಟರ ತನಕ ನೀನೆಂದು ಇಷ್ಟು ಒಳ್ಳೆ ಕೆಲ್ಸ ಮಾಡಿಲ್ಲ. ನಿನ್ ಮೇಲೆ ನಾವು ನಂಬಿಕೆ ಇಡುವಂತಹದ್ದು. ಏನ್ ಅಣ್ಣಂದಿರೇ? ಹಾ ಅಣ್ಣ, ನಿಜ ಹೇಳ್ದೆ ನೀನು. ಸರಿ ನಡೀರಿ, ಮಲಗೋ ಟೈಮ್ ಆಯ್ತು. ಇವಳ ಅಭ್ಯಾಸವೇ ಇದು, ಎಲ್ರ ನಿದ್ದೆಗಿಡಿಸೋದು. ನರಿಯ ಮಾತನ್ನು ಯಾರೂ ನಂಬೋದಿಲ್ಲ. ಎಲ್ರೂ ಹೋಗಿ ಮಲ್ಕೊಳ್ತಾರೆ. ಆದ್ರೆ ಈ ನರಿಗ್ ಮಾತ್ರ ಈ ವಿಷಯ ತಿಳಿದಾಗಿನಿಂದ ಅದಕ್ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ಈ ನರಿ ರಾತ್ರಿ ಎಲ್ಲ ಮಲ್ಗೋದೇ ಇಲ್ಲ. ಈ ಗೂಬೆ ಜೊತೆ ಮಾತಾಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಕಾಡಿನ ಎಲ್ಲಾ ಪ್ರಾಣಿಗಳು ಆರಾಮವಾಗಿ ನಿದ್ದೆ ಮಾಡ್ತಿದ್ದಾವೆ. ಮರುದಿನ ಬೆಳಗ್ಗೆ ಈ ಮಂಗ ಅಳುತ್ತಾ ಬರುತ್ತೆ. ಈ ಮಂಗ ಅಳೋದನ್ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಒಟ್ಟಾಗ್ತಾವೆ. ಅಯ್ಯೋ ಮಂಗಣ್ಣ, ಏನಾಯ್ತು? ಬೆಳ್ಬೆಳಗ್ಗೆ ಯಾಕೆ ಅಳ್ತಾ ಇದೀಯಾ? ಏನಾದ್ರೂ ಕೆಟ್ಟ ಕನಸು ಬಿತ್ತಾ? ಜಿಂಕೆ ಅಕ್ಕ, ನಾನೆಲ್ಲಾದ್ರೂ ಕನಸು ಕಂಡಿದ್ರೆ ಉತ್ತಮವಿತ್ತು. ಆದ್ರೆ ಇದಂತೂ ನಿಜ ವಿಷಯ. ನನ್ ಮನೆಯಲ್ಲಿ ಕಳ್ಳತನವಾಯ್ತು. ನಾನು ಎಷ್ಟು ಕಷ್ಟಪಟ್ಟು ಒಬ್ಬನೇ ಬಾಳೆಹಣ್ಣು ಜಮಾ ಮಾಡಿಟ್ಟಿದ್ದೆ. 4 ದಿನ ಬಾಳೆಹಣ್ಣು ಹುಡುಕೋ ಅಲೆದಾಡೋ ಅವಶ್ಯಕತೆ ಬೇಡ ಎಂದು. ಇನ್ನು ನನ್ನ ಹಸಿವನ್ನು ಹೇಗೆ ನೀಗಿಸ್ಲಿ? ಯಾರು ಕಳ್ಳತನ ಮಾಡಿದ್ದಾರೆ. ಏನು ಕಳ್ಳತನ? ಅದು ನಮ್ ಕಾಡಿನಲ್ಲಿ? ಇದನ್ ಯಾರು ಮಾಡಿರಬಹುದು? ಗೊತ್ತಿಲ್ಲ ಜಿಂಕೆ ಅಕ್ಕ. ಕಳ್ಳತನ ಯಾರು ಮಾಡಿದ್ದಾರೋ ಅವನು ತುಂಬಾ ಚತುರ. ಅವನಂತೂ ನಾನ್ ಬಾಳೆಹಣ್ಣನ್ನು ಕಸಿದ್ಕೊಂಡ. ಯಾವ್ದನ್ನು ನಾನು ಎದೆಗವಚಿಕೊಂಡು ನಿದ್ದೆ ಮಾಡ್ತಿದ್ದೆ. ನಾನ್ ಹೇಳಿದ್ನಲ್ವಾ ನಿನ್ನೆ ನಮ್ ಪಕ್ಕದ ಕಾಡಿನಲ್ಲಿ ಕಳ್ತನ ಆಗ್ತಿದೆ ಅಂತ. ಆದ್ರೆ ನೀವ್ ನನ್ ಮಾತ್ ಕೇಳಲೇ ಇಲ್ಲ. ಈಗ ಆಯ್ತಲ್ಲ ನಿಮ್ಮನೇಲೂ ಕಳ್ತನ. ನಮ್ಗಂತೂ ಸಂಶಯವಿದೆ ಲೋಮ್ಡಿ ಅಕ್ಕ. ಈ ಕಳ್ಳತನ ನೀನು ಮಾಡಿಸಿಲ್ವಲ್ಲ. ನಾವೆಲ್ಲ ನಿನ್ ಮಾತನ್ನು ನಂಬೇಕೆಂದು. ನಾನ್ ನಿಜಾನೇ ಹೇಳ್ತಿದ್ದೀನಿ ಅಣ್ಣ. ನಾನು ಈ ಮಂಗಣ್ಣನ ಬಾಳೆಹಣ್ಣು ಯಾಕೆ ಕಳ್ತನ ಮಾಡ್ಲಿ? ನಾನ್ ಬಾಳೆಹಣ್ಣೆ ತಿನ್ನೋಲ್ಲ. ನನ್ ಮನೆ ಮುಂದೆ ದ್ರಾಕ್ಷಿ ತೋಟ ಇದೆ. ನಾನ್ ಬೇಕಾದ್ರೆ ದ್ರಾಕ್ಷಿ ಹಣ್ಣು ತಿಂತೀನಿ. ನೀವು ಮರಿಬೇಡಿ, ನೀವು ನನ್ನ ಹತ್ರ ಹಣ್ಣು ಕೇಳೋಕ್ ಬರ್ತೀರಿ. ನಾನ್ ಯಾವತ್ತೂ ನಿಮ್ಮ ಹತ್ರ ಹಣ್ಣು ಕೇಳಿಲ್ಲ. ಆದ್ರೆ ನನ್ನನ್ನೇ ಹೆದರ್ಸೋಕ್ ಬರ್ತಿದ್ದೀರಾ? ಇಷ್ಟು ಹೇಳಿ ನರಿ ಅಲ್ಲಿಂದ ಹೊರಟೋಗುತ್ತೆ. ಆರಾಮವಾಗಿ ಮನೆಗೆ ಹೋಗಿ ಮಲ್ಕೊಳ್ಳುತ್ತೆ. ಆದ್ರೆ ಈ ನರಿಯ ಮಾತ್ ಮೇಲೆ ಯಾರಿಗೂ ನಂಬಿಕೆ ಇರ್ಲಿಲ್ಲ. ಈ ನರಿನೇ ಕಳ್ತನ ಮಾಡಿರೋದು ಅಂತ ತಿಳ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲಾ ಪ್ರಾಣಿಗಳು ನರಿ ಕಳ್ತನ ಮಾಡೋದನ್ನ ಕಂಡುಹಿಡಿಯೋಕೆ ಪ್ಲಾನ್ ಮಾಡ್ತಾರೆ. ನಮ್ ಕಾಡಿನಲ್ಲಿ ಎಂದೂ ಕಳ್ಳತನವಾಗ್ಲಿಲ್ಲ. ನನ್ಗನಿಸುತ್ತೆ ಈ ಲೋಮ್ಡಿಯೇ ಕಳ್ಳತನ ಮಾಡಿರ್ಬೇಕೆಂದು. ಅಣ್ಣಂದ್ರೆ ನನ್ ಮಾತು ಒಪ್ಪಿ ಇವತ್ತು ಯಾರೂ ಮಲಗಬೇಡಿ. ಯಾವಾಗ ಆ ಲೋಮ್ಡಿ ಕಳ್ಳತನ ಮಾಡಲು ಬರುತ್ತಾಳೋ ಅವಳನ್ನು ನಾವು ಅದೇ ವೇಳೆ ಹಿಡಿದ್ ಬಿಡೋಣ ಮತ್ತು ರಾಜ ಶೇರ್ ಸಿಂಗ್ ನ ಬಳಿ ಕೊಂಡು ಹೋಗೋಣ ಮತ್ತು ಅವರೇ ಅವಳಿಗೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು. ಈಗ ಯಾವ ಪ್ರಾಣಿಗಳು ರಾತ್ರಿ ಮಲ್ಗೋದೇ ಇಲ್ಲ. ಆದ್ರೆ ನರಿ ಬಿಟ್ಟು ಬೇರೆ ಪ್ರಾಣಿಗಳ ಕಡೆ ಕಣ್ ಹಾಯಿಸೋದೇ ಇಲ್ಲ. ಆದ್ರೆ ಮಧ್ಯರಾತ್ರಿ ಆದ್ ಕೂಡ್ಲೆ ಎಲ್ರೂ ನರಿಯನ್ನು ನೋಡ್ತಾ ನೋಡ್ತಾ ಮಲ್ಕೊಂಡ್ ಬಿಡ್ತಾರೆ. ಬೆಳಗ್ಗೆ ಆದ್ ಕೂಡ್ಲೆ ಎಚ್ಚರ ಆದಾಗ ನೋಡಿದ್ರೆ ಈಗ ಆನೆ ಅಣ್ಣನ ಮನೆಯಲ್ಲಿ ಕಳ್ತನ ಆಗಿರುತ್ತೆ ಇವತ್ತು. ಅರೆ ಇಲ್ಲ, ಇದಾಗಲು ಸಾಧ್ಯವಿಲ್ಲ. ನನ್ ಮನೆಯಲ್ಲಿ ಕಳ್ಳತನ?
ಆದ್ರೆ ಈ ಕಳ್ಳತನ ಯಾರು ಮಾಡ್ತಿದ್ದಾರೆ? ಲೋಮ್ಡಿ ಅಂತೂ ಪ್ರತ್ಯಕ್ಷ ನಮ್ ಕಣ್ ಮುಂದೆನಿದ್ಲು. ಅಂದ್ರೆ ಇದ್ರರ್ಥ ರಾತ್ರಿ ಎಲ್ಲ ನೀವು ನನ್ ಮೇಲ್ ಕಣ್ಣಿಟ್ಟಿದ್ರಾ? ಅದು ಯಾಕಂದ್ರೆ ನನ್ ಮೇಲೆ ನಿಮ್ಗೆ ಅನುಮಾನ ಇದೆ ನಾನ್ ಕಳ್ತನ ಮಾಡ್ತೀನಿ ಅಂತ. ಆದ್ರೆ ಏನೇ ಇರ್ಲಿ, ಥ್ಯಾಂಕ್ ಯು ನನ್ ಮೇಲ್ ಕಣ್ಣಿಟ್ಟಿದ್ದಕ್ಕೆ. ನಿಮ್ಮಿಂದಾಗಿ ನನ್ ಮನೇಲ್ ಕಳ್ತನ ಆಗಿಲ್ಲ ರಾತ್ರಿ, ಆನೆ ಮನೇಲ್ ಕಳ್ತನ ಆಗಿದೆ ನೆನ್ನೆ. ಅಯ್ಯೋ ಸಾಕು ನಿಲ್ಸಿ, ಒಬ್ರಿಗೊಬ್ರು ಜಗಳಾಡೋದನ್ನ ಬಿಟ್ಬಿಡಿ. ಈಗ ಒಬ್ರಿಗೊಬ್ರು ಜಗಳಾಡೋ ಸಮಯ ಅಲ್ಲ, ಈ ನಿಜವಾದ ಕಳ್ಳನ್ ಹಿಡಿಯೋ ಸಮಯ ಆಗಿದೆ. ಆದ್ರೆ ಎಲ್ರೂ ಒಟ್ಟಾದ್ರೇನೆ ಕಳ್ಳನ್ ಹಿಡಿಯೋಕ್ ಆಗೋದು. ಆದ್ರೆ ಏನ್ ಮಾಡೋದು, ಕಾಡಿನಲ್ಲಿ ಕಳ್ತನ ಜಾಸ್ತಿನೇ ಆಗ್ತಿದೆ. ನಾವು ದಿನಾ ರಾತ್ರಿ ಹೀಗೆ ಎಚ್ಚರವಾಗಿದ್ದು ಕಾಯೋಕಾಗಲ್ಲ ಅಲ್ವಾ? ಯಾರಿಗ್ ಗೊತ್ತು, ಆ ಕಳ್ಳ ದಿನದಲ್ಲೇ ಕಳ್ತನ ಮಾಡಿದ್ರೆ? ಲೋಮ್ಡಿ ಅಕ್ಕ ಹೇಳೋದು ಅಕ್ಷರಶಃ ನಿಜ ಚಿಂಕೆ ಅಕ್ಕ. ಸಮಸ್ಯೆ ಈಗ ಹೆಚ್ಚಾಗಿದೆ. ಇನ್ನು ನಾವು ರಾಜಾ ಶೇರ್ ಸಿಂಗ್ ಬಳಿಗೆ ಹೋಗ್ಲೇಬೇಕು ಮತ್ತೆ ಅವರಿಗೆ ತಿಳಿಸ್ಬೇಕು ಕಾಡಿನಲ್ಲಿ ಕಳ್ಳತನವಾಗ್ತಿದೆ ಎಂದು. ಆದ್ರೂ ರಾಜರ ಆರೋಗ್ಯ ಸರಿ ಇಲ್ವಲ್ಲ, ಅಂತಾದ್ರಲ್ಲಿ ಈ ವಿಷಯ ಅವರಿಗೆ ತಿಳಿಸೋದು ಸಮಂಜಸವೇ? ಎಲ್ಲಾದ್ರೂ ನಮ್ ಕಾರಣದಿಂದ ಅವರ ಆರೋಗ್ಯ ಇನ್ನೂ ಕೆಟ್ಟು ಹೋದ್ರೆ? ಆನೆ ಅಣ್ಣ, ನೀವ್ ಹೀಗೆ ಯೋಚಿಸ್ತಿದ್ರೆ ಮತ್ತೆ ನಿಮ್ಮನೇಲಿ ಕಳ್ತನ ಆಗ್ಬಹುದು. ಕಳ್ಳನನ್ನ ಹಿಡಿಯೋದ್ರ ಬಗ್ಗೆ ಯೋಚಿಸಿ. ಆ ಕಳ್ಳನನ್ನು ನಮ್ಮ ಶೇರ್ ಸಿಂಗ್ ಮಾತ್ರ ಹಿಡಿಯೋಕಾಗೋದು. ನಾನ್ ನರಿಯ ಮಾತನ್ನು ಒಪ್ತೀನಿ. ಈ ನರಿ ಸರಿಯಾಗೇ ಹೇಳ್ತಿದೆ. ಈಗ ನಾವು ಆ ಕಳ್ಳನನ್ನು ಹಿಡಿಲೇಬೇಕು, ಕಾರಣ ಕಾಡಿನಲ್ಲಿ ಕಳ್ಳತನ ನಿಲ್ಲೇಬೇಕು. ಈಗ ಕಾಡಿನ ಎಲ್ಲಾ ಪ್ರಾಣಿಗಳು ನಿರಾಶೆಯಿಂದ ರಾಜಾ ಶೇರ್ ಸಿಂಗ್ ಬಳಿ ಹೋಗ್ತವೆ ಮತ್ತವರಿಗೆ ಎಲ್ಲಾ ವಿಷಯ ತಿಳಿಸ್ತಾರೆ. ಎಲ್ಲಾ ವಿಷಯ ತಿಳಿದ್ಮೇಲೆ ಕಾಡಿನ ರಾಜ ಶೇರ್ ಸಿಂಗ್ ಎಲ್ಲಾ ಪ್ರಾಣಿಗಳಿಗೆ ಹೇಳುತ್ತೆ, ಇಷ್ಟೆಲ್ಲ ಆಯ್ತು, ಕಾಡಿನಲ್ಲಿ ಇಷ್ಟು ಕಳ್ಳತನವಾಯ್ತು, ಆದ್ರೆ ನೀವೆಲ್ಲ ನನ್ಗೆ ತಿಳಿಸ್ಲೇ ಇಲ್ಲ. ಈ ವಿಷಯವನ್ನು ನನ್ಗೆ ತಿಳಿಸೋಕೆ ಇಷ್ಟು ವಿಳಂಬ ಮಾಡೋ ಕಾರಣವೇನು? ರಾಜ ಸಾಹೇಬ್ರೆ, ನಾನಂತೂ ಮೊದ್ಲೇ ಇವ್ರಿಗ್ ವಿಷಯ ತಿಳಿಸಿದ್ದೆ, ಆದ್ರೆ ಯಾರು ನನ್ ಮಾತ್ ನಂಬ್ಲೇ ಇಲ್ಲ. ಹಾಗಾಗಿ ಯಾರು ನಿಮ್ಗೇನೂ ಹೇಳಲಿಲ್ಲ. ಯಾವಾಗ ಕಳ್ತನ ಜಾಸ್ತಿ ಆಯ್ತೋ ಆಗ ಇವರೆಲ್ಲ ಸೋಲೊಪ್ಕೊಂಡು ನಿಮ್ ಬಳಿ ಬಂದಿದ್ದಾರೆ. ಮಹಾರಾಜ್ರೆ, ನಮ್ಮೆಲ್ಲರಿಂದ ತಪ್ಪಾಯ್ತು. ನಮ್ಮೆಲ್ಲರ ಈ ತಪ್ಪಿಗಾಗಿ ಕ್ಷಮಿಸಿ ಬಿಡಿ ರಾಜ. ಹಾಗೆ ಕಳ್ಳನನ್ನು ಹಿಡಿಯಿರಿ. ಸರಿ, ಈಗ ನನ್ಗೆ ಯೋಚಿಸಲು ಅವಕಾಶ ನೀಡಿ. ಈಗ ನೀವೆಲ್ಲ ನಿಮ್ ಮನೆಗೆ ಹೋಗಿ ಮತ್ತು ಸಂಜೆ ನನ್ನನ್ನು ಭೇಟಿಯಾಗಲು ಬನ್ನಿ. ಶೇರ್ ಸಿಂಗ್ ನ ಮಾತನ್ನು ಕೇಳಿದ್ಮೇಲೆ ಎಲ್ಲಾ ಪ್ರಾಣಿಗಳು ತಮ್ಮ ಕಾಡಿಗೆ ಹೋಗ್ತಾರೆ. ಆದ್ರೆ ಮನೆಗ್ ಬಂದು ನೋಡಿದ್ರೆ ಇವ್ರೆಲ್ಲರಿಗೂ ತುಂಬಾ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಇವ್ರೆಲ್ಲರ ಮನೆಯಲ್ಲೂ ಕಳ್ತನ ಆಗಿರುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಎಲ್ಲಾ ಪ್ರಾಣಿಗಳು ಮತ್ತೊಮ್ಮೆ ಈ ರಾಜ ಶೇರ್ ಸಿಂಗ್ ಬಳಿಗೆ ಹೋಗ್ತವೆ ಮತ್ತವರಿಗೆ ಹೇಳ್ತವೆ, ಮಹಾರಾಜ್ರೆ, ಈಗ ಯೋಚನೆ ಮಾಡಕ್ಕೂ ಸಮಯ ಇಲ್ಲ. ಈಗ್ಲೇ ನಾವೇನಾದ್ರೂ ನಿರ್ಧಾರ ಮಾಡಿ ಈಗಿಂದೀಗ್ಲೇ ನಾವೇನಾದ್ರೂ ಮಾಡ್ಲೇಬೇಕು. ಈ ಕಳ್ಳ ಬಹಳ ಚತುರನಿದ್ದಾನೆ. ಹಾ ಮಹಾರಾಜ್ರೆ, ಇನ್ನು ಮನೆ ಖಾಲಿ ಬಿಡೋದಂದ್ರೆ ತಲೆನೋವನ್ನು ಜೊತೆಯಾಗಿ ಕೊಂಡೊಯ್ಯುವುದಂತೆ. ನಾವು ಪ್ರಾಣಿಗಳಂತೂ ಯೋಚಿಸಿಯೇ ಸತ್ತು ಬಿಡ್ಬೋದು. ಅದಕ್ಕೆ ಮೊದ್ಲೇ ಆ ಕಳ್ಳತನ ಮಾಡಬಹುದು. ಆದ್ರೆ ಅಂತ ವಿಪತ್ತೇನ್ ಬಂತು? ನೀವೆಲ್ಲ ಇಷ್ಟು ಗಾಬರಿಯಿಂದ ಕೂಡ್ಲೆ ಹಿಂತಿರುಗಿ ಬಂದಿದ್ದೀರಾ. ಈಗೇನ್ ಹೇಳೋದು ಮಹಾರಾಜ್ರೆ, ನಾವಿಲ್ಲಿಗೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಬಂದ್ವಿ. ಆದ್ರೆ ಅಷ್ಟ್ರಲ್ಲೇ ಆ ಕಳ್ಳ ನಮ್ಮೆಲ್ಲರ ಮನೆಯಲ್ಲೂ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ಇದನ್ನು ಕೇಳಿ ನನ್ಗೆ ತುಂಬಾ ದುಃಖವಾಗ್ತಿದೆ. ನಿಮ್ಮೆಲ್ಲರ ಮನೆಯ ವಸ್ತುಗಳನ್ನು ನನ್ನಿಂದ ರಕ್ಷಿಸಲಾಗಲಿಲ್ಲ ಮತ್ತು ಆ ಕಳ್ಳ ಹಗಲಲ್ಲಿ ಕಳ್ಳತನ ಮಾಡಿ ಓಡಿ ಹೋದ. ಆದ್ರೆ ನಾನ್ ನಿಮ್ಗೆ ಭಾಷೆ ಕೊಡ್ತೇನೆ, ನಾನು ಆದಷ್ಟು ಬೇಗ ಆ ಚತುರ ಕಳ್ಳನನ್ನು ಹಿಡಿತೇನೆ. ಆದ್ರೆ ಮಹಾರಾಜ್ರೆ, ಈಗ ನಾವೆಲ್ಲ ಏನ್ ಮಾಡ್ಬೇಕು? ಇದೇ ರೀತಿ ಆದ್ರೆ ನಾವು ಈ ಕಾಡನ್ನು ಬಿಟ್ಟು ಹೋಗ್ಬೇಕಾದೀತು. ಯಾರು ಕಾಡನ್ನು ಬಿಟ್ಟು ಹೋಗುವ ಅಗತ್ಯವಿಲ್ಲ. ನಾನು ಯೋಚಿಸಿದ್ದೇನೆ ನೀವೇನ್ ಮಾಡ್ಬೇಕೆಂದು. ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ, ರಾತ್ರಿ ನೀವೆಲ್ಲ ಮಲಗಬೇಡಿ, ಮಲಗುವ ನಾಟಕ ಮಾಡಿ. ಮತ್ತೆ ನಾನು ನನ್ನ ಇತರ ಜೊತೆಗಾರರೊಂದಿಗೆ ಪೂರ್ತಿ ಕಾಡಿನ ಪೆಹರೆ ಮಾಡ್ತೇನೆ. ಹಾಗೆ ಆ ಚತುರ ಕಳ್ಳ ಬಂದ ತಕ್ಷಣ ನಾನು ಅವನನ್ನು ಹಿಡಿಯುತ್ತೇನೆ. ಮತ್ತೆ ನಾನ್ ನೋಡ್ತೇನೆ ಆ ಕಳ್ಳ ಹೇಗೆ ಓಡ್ತಾನೆಂದು. ಶೇರ್ ಸಿಂಗ್ ಹೇಳಿದ್ಮೇಲೆ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ಹೇಳ್ದಾಗೆ ನಡ್ಕೊಳ್ತಾರೆ. ಎಲ್ರೂ ತಮ್ಮ ತಮ್ಮ ಮನೆಯಲ್ಲಿ ಮಲಕೊಳ್ಳೋ ಹಾಗೆ ನಾಟಕ ಮಾಡ್ತಾರೆ. ರಾತ್ರಿ ಆದ್ ಕೂಡ್ಲೆ ಈ ತೋಳ ಓಡುತ್ತಾ ಕಾಡಿಗೆ ಬಂದು ಎಲ್ಲಾ ಪ್ರಾಣಿಗಳು ಮಲಕೊಂಡಿದ್ದಾರೆ ಅಂತ ತಿಳ್ಕೊಳ್ಳುತ್ತೆ. ಆಮೇಲೆ ನಗುತ್ತಾ ಹೇಳುತ್ತೆ, ಎಷ್ಟು ಮೂರ್ಖರು ಈ ಕಾಡಿನ ಪ್ರಾಣಿಗಳು. ಇಂದು ದಿನದಲ್ಲೇ ನಾನು ಇವರೆಲ್ಲರ ಮನೆಯಲ್ಲಿ ಕಳ್ಳತನ ಮಾಡಿದ್ದೆ, ಆದ್ರೂ ಇವರೆಲ್ಲ ಅಜಾಗರೂಕರಾಗಿ ಮಲಗಿದ್ದಾರೆ. ಇರ್ಲಿ, ಇದ್ರಿಂದ ನನ್ಗೇನು ಸಮಸ್ಯೆ? ನಾನಂತೂ ಇಲ್ಲಿ ಕಳ್ಳತನ ಮಾಡೋಕೆ ಬಂದಿದ್ದೇನೆ, ಹಾಗಾಗಿ ಕಳ್ಳತನ ಮಾಡಿ ಇಲ್ಲಿಂದ ಹಿಂತಿರುಗ್ತೇನೆ. ಈಗ ಕಳ್ಳತನ ಮಾಡೋದಕ್ಕೆ ಇದು ಎಲ್ಲಕ್ಕಿಂತ ಮೊದ್ಲು ಮಂಗನ ಮನೆಗೆ ಹೋಗುತ್ತೆ. ಅಲ್ಲಿ ಕೆಲವೊಂದು ವಸ್ತುಗಳನ್ನ ಕಳ್ಳತನ ಮಾಡುತ್ತೆ. ಆಮೇಲೆ ಇದು ಜಿಂಕೆಯ ಮನೆಗೆ ಹೋಗುತ್ತೆ. ಅಲ್ಲೂ ಕೂಡ ಕೆಲವೊಂದು ವಸ್ತುಗಳನ್ನ ಕಳ್ಳತನ ಮಾಡುತ್ತೆ.
ಎರಡೂ ಮನೆಯಿಂದ ಕಳ್ತನ ಮಾಡಿದ್ಮೇಲೆ ಇದು ತನ್ನಷ್ಟಕ್ಕೆ ತಾನೇ ಹೇಳುತ್ತೆ, ಬೆಳಿಗ್ಗೆ ಆಗ್ತಿದೆ, ಇನ್ನೊಂದು ಮನೆಯ ಕಳ್ಳತನ ಮಾಡ್ತೇನೆ. ಈ ಮೊಲದ ಮನೆಯಷ್ಟು ಸಣ್ಣದಿದೆ, ಇದ್ರ ಮನೆಯಲ್ಲಿ ಕಳ್ಳತನ ಮಾಡೋಕೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಇದು ಕೆಲವು ದಿನ ನನ್ನಿಂದ ಬಚಾವಾಗ್ತಿದ್ದಿ, ಆದ್ರೆ ಇಂದು ಇವು ಬಚಾವಾಗಲ್ಲ. ಇಂದು ನಾನ್ ಇವನ ಮನೆಯಲ್ಲಿ ಕಳ್ಳತನ ಮಾಡ್ತೇನೆ. ಇಷ್ಟು ಹೇಳುತ್ತಾ ಇದು ತನ್ನ ಕೈಯನ್ನು ಮೊಲದ ಗುಹೆಗೆ ಹಾಕುತ್ತೆ. ಕೈಯನ್ನು ಮೊಲದ ಗುಹೆಗೆ ಹಾಕಿದ ಕೂಡ್ಲೆ ಈ ಮೊಲ ಅದರ ಕೈಯನ್ನು ಹಿಡ್ಕೊಂಡ್ಬಿಡುತ್ತೆ. ಅದ್ರ ಜೊತೆಗೆ ಎಲ್ಲಾ ಪ್ರಾಣಿಗಳು ಅದ್ರ ಜೊತೆಗೂಡ್ತಾರೆ. ಅಷ್ಟ್ರಲ್ಲೇ ಶೇರ್ ಸಿಂಗ್ ಬಂದು ಅದನ್ನ ಹಿಡ್ಕೊಂಡು ಆಮೇಲೆ ಹೇಳುತ್ತೆ, ಅಂದ್ರೆ ನೀನೇನಾ ಕಳ್ಳ? ಇಷ್ಟು ದಿನದಿಂದ ನಮ್ ಕಾಡಿನಲ್ಲಿ ಕಳ್ಳತನ ಮಾಡ್ತಿದ್ದೀಯಾ? ನಿನ್ಗೇನನ್ಸ್ತು? ನಾವ್ ನಿನ್ನನ್ನು ಹಿಡಿಯಲು ಸಾಧ್ಯವಿಲ್ವೆಂದ? ನೆನಪಿಡು, ಕಳ್ಳ ಎಷ್ಟೇ ಹುಷಾರಾಗಿರ್ಲಿ, ಒಂದಿನ ಅವನು ಸಿಕ್ಕಿ ಬೀಳೋದು ಖಂಡಿತ. ಅರೆ ಇಲ್ಲ ಶೇರ್ ಸಿಂಗ್, ನಾನ್ ಆ ಕಳ್ಳನಲ್ಲ. ನಾನ್ ಕೇವಲ ಇಂದು ಕಳ್ಳತನ ಮಾಡೋಕೆ ಬಂದಿದ್ದೆ. ನನ್ಗೆ ಹೋಗಲು ಬಿಡಿ, ನಾನ್ ನಿಮ್ಮದೇ ಕಾಡಿನವನು. ನಮ್ಮನ್ನು ಮೂರ್ಖರೆಂದು ಎಣಿಸಿದ್ಯಾ ನೀನು? ಈ ಕಾಡಿನಲ್ಲಿ ಯಾವುದೇ ಪ್ರಾಣಿ ಕಳ್ಳತನ ಮಾಡೋದಿಲ್ಲ. ಹಾಗೆ ನಮ್ ಕಾಡಿನಲ್ಲಿ ಎಂದು ಕಳ್ಳತನ ಆಗ್ಲೇ ಇಲ್ಲ. ನೀನು ಪಕ್ಕದ ಕಾಡಿನ ಪ್ರಾಣಿ, ನಮ್ ಕಾಡಿಗೆ ಬಂದು ಕಳ್ಳತನ ಮಾಡ್ತಾ ಇದ್ದೀಯಾ? ಇದಕ್ಕೆ ಶಿಕ್ಷೆ ಖಂಡಿತ ನಿನ್ಗೆ ಸಿಗುತ್ತೆ. ನಿನ್ಗೆ ಇಲ್ಲಿಯೂ ಶಿಕ್ಷೆ ಸಿಗುತ್ತೆ, ಹಾಗೆ ನಿನ್ ಕಾಡಿನಲ್ಲೂ ನಿನ್ಗೆ ಶಿಕ್ಷೆ ಸಿಗುತ್ತೆ. ಗೆಳೆಯರೇ, ಇವನನ್ನು ಬಂಧಿಸಿ ಜೈಲಿನೊಳಗೆ ಹಾಕಿ. ಶೇರ್ ಸಿಂಗ್ ತೋಳವನ್ನು ಕಾಡಿನ ಜೈಲಿಗೆ ಹಾಕುತ್ತೆ. ಆಮೇಲೆ ಆ ಕಾಡಿನ ರಾಜ ಶೇರ್ನನ್ನು ಇಲ್ಲಿಗೆ ಕರೆಸಲಾಗುತ್ತೆ. ಆಮೇಲೆ ಈ ತೋಳವನ್ನು ಅವರಿಗೆ ಒಪ್ಪಿಸಲಾಗುತ್ತೆ. ಆಮೇಲೆ ಆ ಕಾಡಿನ ರಾಜ ಶೇರ್ ಸಿಂಗ್ ಈ ತೋಳಕ್ಕೆ ಕಠಿಣವಾದ ಶಿಕ್ಷೆ ಕೊಡುತ್ತೆ. ಹಲಸಿನಹಣ್ಣಿನ ಕಳ್ಳ ಬಲ್ಲು ಮಂಗ. ಸುಂದರವನ ಕಾಡಿನಲ್ಲಿ ಬಲ್ಲು ಮಂಗ ವಾಸವಾಗಿತ್ತು. ಇದಕ್ಕೆ ಕಷ್ಟ ಪಡೋದು ಅಂದ್ರೆ ಜ್ವರನೇ ಬಂದ್ಬಿಡ್ತಿತ್ತು. ಆದ್ರೆ ದೊಡ್ಡ ದೊಡ್ಡ ಮಾತಾಡುವಾಗ ತನ್ನಂತಾನು ಸರ್ವಶ್ರೇಷ್ಠ ಅನ್ಕೊಳ್ತಿತ್ತು. ಒಂದಿನ ಗಿಳಿ ಹಾರುತ್ತಾ ಬಂದು ಈ ಮರದ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನೋಡಿ ಈ ಬಲ್ಲು ಮಂಗ ಹೇಳುತ್ತೆ, ಅರೆ ನೀನ್ ಈ ಮರದ ಮೇಲೆ ಯಾಕೆ ಕೂತಿದ್ದಿ? ನಿನ್ಗೆ ತಿಳಿದಿಲ್ವೇನು? ಕೇವಲ ನಾನ್ ಈ ಮರದ ಮೇಲೆ ಕೂರ್ಬಹುದು, ಇದು ನನ್ನ ಮರವೆಂದು. ಇದ್ರ ಮೇಲೆ ಕೂರೋಕೆ ನಿಂಗೆ ಹೇಗೆ ಧೈರ್ಯ ಬಂತು? ಅರೆ ನೀರು ಹುಡುಕುತ್ತಾ ನಾನು ಅಲ್ಲಿಂದ ಇಲ್ಲಿ ಅಲೆದಾಡ್ತಿದ್ದೆ. ನನ್ಗೆಲ್ಲೂ ನೀರು ಸಿಗ್ಲಿಲ್ಲ. ನಾನ್ ತುಂಬಾ ಸೋತು ಹೋಗಿದ್ದೆ. ಆಗ ನನ್ಗೆ ಈ ಮರ ಕಾಣಿಸ್ತು. ಅದ್ಕಾಗಿ ನಾನು ಇಲ್ಲಿ ಬಂದು ಕುಳಿತೆ. ಅದಿರ್ಲಿ, ಇಷ್ಟು ಸಣ್ಣ ವಿಷಯಕ್ಕೆ ಕೋಪಗೊಳ್ಳುವ ವಿಷಯ ಏನಿದೆ ಅಣ್ಣ? ಈ ಮರದ ಮೇಲೆ ಕೋರಕ್ ಮುಂಚೆ ನೀನ್ ತಿಳ್ಕೊಂಡಿರ್ಬೇಕು, ಈ ಮರ ನಂದೆಂದು. ಹಾಗೆ ಇಲ್ಲಿಯ ನಾನು ದಾದಾ. ಕ್ಷಮಿಸಬಲ್ಲು ಅಣ್ಣ, ನೀನು ತುಂಬಾ ಶಕ್ತಿಶಾಲಿ ಎಂದು ಒಪ್ತೇನೆ. ಆದ್ರೆ ಯಾರು ಶಕ್ತಿಶಾಲಿಯೋ ಅವರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಾನೇ ಶಕ್ತಿಶಾಲಿ ಎಂದು ತೋರಿಸಲು ಹೋಗೋದಿಲ್ಲ. ಅಂದ್ರೆ ನೀನ್ ಏನ್ ಮಾತು? ನಾನು ಶಕ್ತಿಶಾಲಿ ಅಲ್ವೆಂದ? ಅದ್ಕಾಗಿ ನಾನು ನನ್ನ ವಿಷಯ ಪದೇ ಪದೇ ನಿನ್ನೆದುರು ಹೇಳ್ತಿದ್ದೇನೆಂದು. ನನ್ಗಂತೂ ಹಾಗೇನೆ ಅನಿಸ್ತಿದೆ. ನೀನು ನನ್ ಮರದ ಮೇಲೆ ಕುಳಿತು ನನ್ಗೇನೆ ಅವಮಾನ ಮಾಡ್ತೀಯ. ಈ ಕಾಡಿನಲ್ಲಿ ಜೀವಿಸೋದು ಇನ್ನು ನಿನ್ಗೆ ಕಷ್ಟವಾಗ್ಬೋದು. ನೀನೇನು ಈ ಕಾಡನ್ನು ಖರೀದಿಸಿದ್ಯಾ? ನಾನೊಬ್ಬ ಸೋತು ಹೋದ ಪ್ರಯಾಣಿಕ. ನನ್ಗೆ ಮರ ಸಿಕ್ತು, ಕೂತ್ಬಿಟ್ಟೆ. ಇದ್ರಲ್ಲಿ ಇಷ್ಟು ಕೋಪಗೊಳ್ಳುವ ವಿಷಯವೇನಿದೆ? ಮರದ ಮೇಲೆ ಯಾರು ಕೂರ್ಬೋದಲ್ವಾ? ಕಾಡಿನಲ್ಲಿ ಎಲ್ರಿಗೂ ಸಮಾನ ಅಧಿಕಾರವಿದೆ. ಸುಮ್ನೆ ಈ ಮರದ ಕೊಂಬೆಯಿಂದ ಹಾರಿ ಹೋಗು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರೋಲ್ಲ. ಸರಿ ಬಂದರಣ್ಣ, ನಾನಿಲ್ಲಿಂದ ಹೋಗ್ತೇನೆ. ಬಲ್ಲು ಮಂಗನ ಮಾತನ್ನು ಕೇಳಿ ಈ ಗಿಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಮತ್ತೆ ಹಾರುತ್ತಾ ಹಾರುತ್ತಾ ಈ ಗಿಳಿ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ಳುತ್ತೆ, ತುಂಬಾ ವಿಚಿತ್ರವಾಗಿದೆ ಈ ಬಂದರ್. ತನ್ನನ್ನು ದೊಡ್ಡ ಸರ್ದಾರ ಅನಿಸ್ಕೊತಿದ್ದಾನೆ. ಈ ಗಿಳಿ ಹಾರುತ್ತಾ ತನ್ನ ಮನೆಗೆ ಹೋಗುತ್ತೆ. ಇದೇ ರೀತಿಯಾಗಿ ಕೆಲವು ದಿನಗಳು ಕಳೆಯುತ್ತವೆ. ಆಮೇಲೆ ಒಂದಿನ ಕಾಡಿನಲ್ಲೆಲ್ಲ ಪ್ರಾಣಿಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು. ಆಗ ಈ ಆನೆಯ ಕಣ್ಣು ಹಳೆಯ ಮರದ ಕಡೆಗೆ ಹೋಗುತ್ತೆ. ಅದನ್ನೋಡಿ ಈ ಆನೆ ಯೋಚಿಸುತ್ತೆ, ಅರೆ ಇದೆಂತ ಚಮತ್ಕಾರ! ಇಷ್ಟರವರೆಗೆ ಈ ಮರದಲ್ಲಿ ಒಂದು ಎಲೆನೂ ಚಿಗಿರಿಲ್ಲ, ಆದ್ರೆ ಇಂದು ಇದ್ರಲ್ಲಿ ಈ ಹಲಸಿನ ಹಣ್ಣು ಹೇಗೆ ಬಂತು? ಈ ವಿಷಯ ಆನೆ ಕಾಡಿಗೆಲ್ಲ ಕೇಳಿಸೋ ಹಾಗೆ ಹೇಳುತ್ತೆ. ಹಾಗಾಗಿ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹಲಸಿನ ಹಣ್ಣಿನ ಮರ ನೋಡೋದಕ್ಕೆ ಓಡೋಡಿ ಬರ್ತಾರೆ. ಅರೆ ವಾ, ನಿಜವಾಗ್ಲೂ ಇದಂತೂ ಚಮತ್ಕಾರವೇ ಸರಿ. ಖಂಡಿತ ಏನಾದ್ರೂ ವಿಷಯವಿದೆ. ಹಾಗಾಗಿ ಇಷ್ಟೊಂದು ಹಳೆಯ ಮರದಲ್ಲಿ ಇಷ್ಟರವರೆಗೆ ಏನೂ ಆಗಿರ್ಲಿಲ್ಲ, ಆದ್ರೂ ಒಮ್ಮೆಲೆ ಒಂದು ಹಣ್ಣು ಹುಟ್ಟಿಕೊಂಡಿದೆ. ಹಾ ಅಣ್ಣ, ನಿನ್ ಮಾತು ನಿಜವಾಗಿದೆ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ವಿಚಿತ್ರವಾದ ವಿಷಯವೆಂದ್ರೆ ಇಡೀ ಮರದಲ್ಲಿ ಕೇವಲ ಒಂದೇ ಹಲಸಿನ ಹಣ್ಣು. ಇದು ಸಂಭವ ಹೇಗೆ ಸಾಧ್ಯ? ಖಂಡಿತ ಏನಾದ್ರೂ ವಿಷಯವಿರ್ಬೇಕು. ಆಗ ಅಲ್ಲಿಗೆ ಹಾರುತ್ತಾ ಈ ಗಿಳಿ ಬರುತ್ತೆ. ಮತ್ತೆ ಗಿಳಿ ಎಲ್ಲರಿಗೂ ಹೇಳುತ್ತೆ, ಅರೆ ಅಣ್ಣಂದ್ರೆ, ನಾನ್ ನಿಮ್ಗೆ ಒಂದು ವಿಷಯ ತಿಳಿಸಲು ಬಂದಿದ್ದೇನೆ. ನೀವೇನು ಈ ಮರದ ಮೇಲಿರುವ ಹಲಸಿನ ಹಣ್ಣು ನೋಡ್ತಿದ್ದೀರಲ್ಲ, ಅದೇನು ಸಾಮಾನ್ಯ ಹಣ್ಣಲ್ಲ, ಅದೊಂದು ಜಾದುವಿನ ಹಣ್ಣಾಗಿದೆ. ಯಾರು ಇದನ್ನು ತಿಂತಾರೋ ಅವರು ತುಂಬಾ ಶಕ್ತಿಶಾಲಿ ಆಗ್ತಾರೆ. ಅವನಲ್ಲಿ ಅದ್ಭುತ ಶಕ್ತಿ ಬಂದ್ಬಿಡುತ್ತೆ ಮತ್ತು ಅವನು ಕಾಡಿನ ಸರ್ವಶ್ರೇಷ್ಠ ಪ್ರಾಣಿ ಆಗ್ತಾನೆ.
ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಯಾರು ನಿನ್ಗೆ ವಿಷಯ ತಿಳಿಸಿದ್ರು? ಕೇಳಣ್ಣ, ನಾನೊಂದು ಪಕ್ಷಿ. ಕೆಲವೊಮ್ಮೆ ಈ ಕಾಡು ಇಲ್ಲಾಂದ್ರೆ ಆ ಕಾಡು ಹಾರ್ತಾ ಇರ್ತೇನೆ. ನಿನ್ನೆ ಹರಡುತ್ತಾ ಬೇರೆ ಕಾಡಿಗೆ ಹೋದೆ. ಆ ಕಾಡಲ್ಲಿ ನನ್ಗೆ ಒಬ್ರು ಋಷಿ ಮುನಿ ಸಿಕ್ಕಿದ್ರು. ಅವ್ರೇ ನನ್ಗೆ ಈ ಹಣ್ಣಿನ ಬಗ್ಗೆ ತಿಳಿಸಿದ್ರು. ಆದ್ರೆ ನನ್ಗೆ ತಿಳಿದಿರ್ಲಿಲ್ಲ ಆ ಹಲಸಿನ ಹಣ್ಣು ನಮ್ ಕಾಡಿನಲ್ಲಿದೆ ಎಂದು. ಹಾಗಾಗಿ ಎಣಿಸಿದೆ ಈ ವಿಷಯ ನಿಮ್ಗೆಲ್ರಿಗೂ ತಿಳಿಸೋದು ಉಚಿತವೆಂದು. ಒಂದು ವೇಳೆ ನಿಜವಾಗ್ಲೂ ಇದೊಂದು ಜಾದುವಿನ ಹಣ್ಣಾಗಿದ್ರೆ ಈ ಹಲಸಿನ ಹಣ್ಣು ನಾನೇ ತಿಂತೇನೆ. ಯಾಕೆಂದ್ರೆ ನಾನೇ ಈ ಕಾಡಿನ ಸರ್ವಶ್ರೇಷ್ಠ ಪ್ರಾಣಿಯಾಗ ಬಯಸ್ತೇನೆ. ಅರೆ ಆನೆ ಅಣ್ಣ, ಅದ್ ಹೇಗೆ? ನೀನಂತೂ ಈಗ್ಲೇ ಸರ್ವಶ್ರೇಷ್ಠನಾಗಿ ಕಾಣಿಸ್ತೀಯ. ಅದ್ರ ಮೇಲೆ ನಿನ್ಗೆ ಸರ್ವಶ್ರೇಷ್ಠನಾಗೋ ಅಗತ್ಯವೇನಿದೆ? ಅಗತ್ಯವಿರುವುದು ನಮ್ಮಂತ ಬಡಪಾಯಿ ಪ್ರಾಣಿಗಳಿಗೆ. ಹಾಗಾಗಿ ಈ ಹಣ್ಣನ್ನ ನಾನೇ ತಿಂತೇನೆ. ಆಗ ಅಲ್ಲಿಗೆ ಬಲ್ಲು ಮಂಗ ಬರುತ್ತೆ. ಈ ಬಲ್ಲು ಮಂಗ ಎಲ್ಲಾ ವಿಷಯವನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ಹೇಳುತ್ತೆ, ಅದೇನು ಹಲ್ವಾನ ನೀನ್ ತಿನ್ನೋಕೆ? ಈ ಕಾಡಿನಲ್ಲಿ ನಾನು ವಾಸಿಸ್ತೇನೆ. ಹಾಗಾಗಿ ಹಲಸಿನ ಮೇಲೆ ನಂಗೂ ಅಧಿಕಾರವಿದೆ. ನಾನೇ ಈ ಹಲಸನ್ನು ತಿಂತೇನೆ. ಮತ್ತೆ ನಾನು ಶಕ್ತಿಶಾಲಿ ಹಾಗೂ ಸರ್ವಶ್ರೇಷ್ಠ ಮಂಗನಾಗಿ ಸಂಪೂರ್ಣ ಕಾಡಿನಲ್ಲಿ ಆಡಳಿತ ಮಾಡ್ತೇನೆ. ವಾ ಬಲ್ಲು ಅಣ್ಣ, ನೀನು ಸ್ವತಃ ನಿರ್ಧಾರ ಮಾಡಿಬಿಟ್ಟೆ ನೀನೇ ಈ ಕಾಡಿನ ರಾಜನೆಂದು. ಎಲ್ಲಾ ಪ್ರಾಣಿಗಳ ಮಧ್ಯೆ ಈ ಹಲಸಿನ ಹಣ್ಣಿಗಾಗಿ ಜಗಳ ಶುರುವಾಗುತ್ತೆ. ಆಮೇಲೆ ಒಬ್ರಿಗೊಬ್ರು ಜಗಳ ಮಾಡೋಕ್ ಶುರು ಮಾಡ್ತಾರೆ. ಇವರ ಜಗಳವನ್ನು ನೋಡುತ್ತಾ ಈ ಗಿಳಿ ಹೇಳುತ್ತೆ, ಅರೆ ಅರೆ, ತಮ್ಮೊಳಗೆ ಜಗಳ ಆಡೋದ್ರಿಂದ ಉತ್ತಮ ಇದ್ರೆ ಏನಾದ್ರೂ ಉಪಾಯ ಹುಡುಕೋದು. ಯಾಕಂದ್ರೆ ಜಗಳವಾಡೋದ್ರಿಂದ ಆ ಹಲಸು ಯಾರಿಗೂ ಸಿಗೋದಿಲ್ಲ. ಹಾ ಗಿಳಿ, ನಿನ್ ಮಾತು ನಿಜವಾಗಿದೆ. ಆದ್ರೆ ಎಂಥ ಉಪಾಯ ಹುಡುಕೋದು? ಯಾವುದ್ರಿಂದ ಈ ಹಲಸು ನನ್ಗೆ ಸಿಗುವಂತೆ? ನೋಡಿ, ಈ ಕಾಡಿನಲ್ಲಿ ಯಾವುದೇ ರಾಜನಿಲ್ಲ. ಹಾಗಾಗಿ ನಾವೊಂದು ಸ್ಪರ್ಧೆ ಏರ್ಪಡಿಸೋಣ. ಯಾರು ಸ್ಪರ್ಧೆ ಗೆಲ್ತಾರೋ ಅವನಿಗೆ ಈ ಹಲಸು ಸಿಗುತ್ತೆ. ಮತ್ತೆ ಅವನೇ ನಮ್ ಕಾಡಿನ ರಾಜ. ಹಾ, ಇದ್ರಿಂದಾಗಿ ನಮ್ಮ ಕಾಡಿನ ರಾಜನಾಗುವವನಿಗೆ ಈ ಹಲಸಿನ ಲಾಭ ಸಿಗುವಂತಾಗುತ್ತೆ. ನಿನ್ ಮಾತು ಅಕ್ಷರಶಃ ನಿಜ. ನಾನ್ ಹೇಳ್ತೇನೆ, ಈ ಸ್ಪರ್ಧೆ ನಾಳೆನೇ ಏರ್ಪಡಿಸೋಣ. ಯಾರು ಈ ಸ್ಪರ್ಧೆ ಗೆಲ್ತಾರೋ ಅವನಿಗೆ ಈ ಹಲಸು ಸಿಗುತ್ತೆ. ಹಾಗೆ ಅವನೇ ನಮ್ ಕಾಡಿನ ರಾಜನಾಗ್ತಾನೆ. ಆದ್ರೆ ಸ್ಪರ್ಧೆ ಏನಿರುತ್ತೆ? ಇದ್ರ ನಿರ್ಧಾರ ಮಾಡುವವರು ಯಾರು? ನೋಡಿ, ಈ ಸ್ಪರ್ಧೆಯ ನಿರ್ಧಾರ ನಾನ್ ಮಾಡ್ತೇನೆ. ಯಾಕೆಂದ್ರೆ ನನ್ಗೆ ಈ ಕಾಡಿನ ರಾಜನಾಗೋಕಿಲ್ಲ. ನಾನೊಂದು ಮೃದು ಪಕ್ಷಿ. ಈಗ ಇಲ್ಲಾದ್ರೆ ಮುಂದೆ ಅಲ್ಲಿ. ಇದ್ರಿಂದ ನನ್ಗೇನು ಲಾಭವಿಲ್ಲ. ಆದ್ರೆ ಈ ಕಾಡಿನಲ್ಲಿ ವಾಸಿಸೋದ್ರಿಂದ ನನ್ನ ಇಚ್ಛೆ ಈ ಕಾಡಿನ ರಾಜ ಅವನೇ ಆಗ್ಬೇಕು. ಯಾರು ನಿಜವಾಗಿ ಒಬ್ಬ ಶಕ್ತಿಶಾಲಿ ಮತ್ತು ಸರ್ವಶ್ರೇಷ್ಠನಾಗಿರ್ತಾನೆ. ಹಾಗೆ ಆಗುವ ರಾಜ ನನ್ನಂತ ಬುದ್ಧಿವಂತನಾಗಿರ್ಬೇಕು. ಅರೆ ಅಣ್ಣ, ನಿನ್ನ ಬುದ್ಧಿವಂತಿಗೆ ಸ್ಪರ್ಧೆಯಲ್ಲಿ ತೋರಿಸು. ಹಾಗಿಳಿ, ಹಾಗಾದ್ರೆ ಹೇಳು, ಹಲಸಿನ ಹಣ್ಣಿನ ಸ್ಪರ್ಧೆ ಯಾವಾಗ ಇಡೋದು? ಅರೆ ಅಣ್ಣ, ಇದ್ರ ನಿರ್ಧಾರ ತಗೊಳ್ಳುವ ಇವನ್ ಯಾರು? ಗಿಳಿ. ಈಗ ಗಿಳಿ ನಮ್ಗೆ ಹೇಳುದಾ ಈ ಕಾಡಿನಲ್ಲಿ ರಾಜನಾಗುವವರು ಯಾರೆಂದು? ನನ್ ಮಾತು ಕೇಳು ಮತ್ತು ಸುಮ್ನೆ ಈ ಹಲಸನ್ನ ನನ್ಗೆ ಕೊಡು. ಹಾಗೆ ನನ್ನನ್ನು ಈ ಕಾಡಿನ ರಾಜನೆಂದು ಘೋಷಣೆ ಮಾಡು. ಬಲ್ಲು, ಸುಮ್ನೆ ಇಲ್ಲಿಂದ ಹೊರಟು ಹೋಗು. ಸುಮ್ಮನೆ ಮಾತು ಹೆಚ್ಚಿಸೋ ಪ್ರಯತ್ನ ಮಾಡ್ಬೇಡ. ಏನು ನಿರ್ಧಾರವಾಗಿದೆಯೋ ಅದ್ರಂತೆ ಆಗ್ಲಿ. ನಾಳೆ ಸ್ಪರ್ಧೆ ಇಡಲಾಗುತ್ತೆ. ಮತ್ ಯಾರು ಈ ಸ್ಪರ್ಧೆ ಗೆಲ್ತಾರೋ ಅವರೇ ಕಾಡಿನ ರಾಜನಾಗ್ತಾನೆ. ಈ ಬಲ್ಲು ಮಂಗನಿಗೆ ಬುದ್ಧಿನೇ ಇರ್ಲಿಲ್ಲ. ಹಾಗಾಗಿ ಇದು ಪಾರ್ಟಿಸಿಪೇಟ್ ಮಾಡೋಕೆ ತಯಾರಿರ್ಲಿಲ್ಲ. ಅದು ಬಯಸ್ತಿತ್ತು ಏನು ಕಷ್ಟ ಪಡ್ದೇನೆ ಈ ಚಮತ್ಕಾರಿ ಹಲಸಿನಣ್ಣು ಪಡಿಬೇಕಿತ್ತು. ಆಮೇಲೆ ಈ ಕಾಡಿನ ರಾಜನಾಗ್ಬೇಕು. ಬಲ್ಲು ಮಂಗ ಇದನ್ನೇ ಯೋಚಿಸ್ತಿತ್ತು. ಆಗ ಅದರ ತಲೆಗೆ ಹಲಸಿನ ಹಣ್ಣನ್ನು ಕದಿಯೋ ಐಡಿಯಾ ಬರುತ್ತೆ. ಅರೆ ವಾ, ಈ ಉಪಾಯ ನನಗೆ ಮೊದಲೇ ಯಾಕೆ ಹೊಳಿಲಿಲ್ಲ? ಹೇಗೂ ದೇವರು ನನ್ನನ್ನು ತುಂಬಾ ಬುದ್ಧಿವಂತನಾಗಿ ಕಳಿಸಿದ್ದಾರೆ. ಹಾಗಾದ್ರೆ ಈ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ತೋರಿಸ್ತೇನೆ ಅಸ್ಲಿ ರಾಜ ನಾನೇ ಎಂದು. ರಾತ್ರಿಯ ಸಮಯದಲ್ಲಿ ಎಲ್ಲಾ ಪ್ರಾಣಿಗಳು ಮಲ್ಕೊಂಡಿದ್ರು. ಆಗ ಈ ಬಲ್ಲು ಮಂಗ ಹಲಸಿನಣ್ಣನ್ನು ಕದಿಯೋಕೆ ಬಂದ್ಬಿಡುತ್ತೆ. ಆಮೇಲೆ ಹಲಸಿನಣ್ಣು ಕತ್ಕೊಂಡ್ ಹೋಗಿ ತನ್ನ ಮನೆಯಲ್ಲಿಡುತ್ತೆ. ಮರುದಿನ ಬೆಳಗ್ಗೆ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಸೇರ್ತಾರೆ. ಆಗ ಅಲ್ಲಿಗೆ ಬಲ್ಲು ಮಂಗ ಬಂದು ಹೇಳುತ್ತೆ, ನೋಡಿ ಅಣ್ಣಂದಿರೆ, ನನ್ಗೆ ತಿಳಿದಿದೆ ಈ ಸ್ಪರ್ಧೆ ನಮ್ಗೆಲ್ಲ ಎಷ್ಟು ಅಗತ್ಯವೆಂದು. ಆದ್ರೆ ಅಕಸ್ಮಾತ್ತಾಗಿ ನನ್ನ ಆರೋಗ್ಯ ಕೆಟ್ಟು ಹೋಗಿದೆ. ಅದಕ್ಕಾಗಿ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಿಲ್ಲ. ಹಾಗಾಗಿ ನಾನು ಬಯಸ್ತೇನೆ ಈ ಕಾಡಿನ ರಾಜ ಯಾರಾಗ್ತಾನೋ ಅವನು ಒಬ್ಬ ಸ್ವತಃ ಸರ್ವಶ್ರೇಷ್ಠ ಪ್ರಾಣಿಯಾಗಿರ್ಬೇಕು. ಅರೆ ಬಲ್ಲು, ನಿಜವಾಗ್ಲೂ ನೀನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಿಲ್ವಾ? ನೀನಿಲ್ದೆ ಸ್ಪರ್ಧೆಯಲ್ಲಿ ಮಜಾನೇ ಇರೋದಿಲ್ಲ. ಬಲ್ಲು ಮಂಗನ ಮಾತನ್ನು ಕೇಳಿದ್ಮೇಲೆ ಈ ಗಿಳಿಗೆ ಅರ್ಥವಾಗತ್ತೆ ಇದ್ರಲ್ಲಿ ಏನೋ ವಿಷಯ ಇದೆ ಅಂತ. ಗಿಳಿ ತಕ್ಷಣ ಹೋಗಿ ಹಲಸಿನ ಮರವನ್ನು ನೋಡುತ್ತೆ. ಅಲ್ ನೋಡಿದ್ರೆ ಹಲಸಿನಣ್ಣೆ ಕಾಣ್ತಿಲ್ಲ. ಗಿಳಿ ಈ ವಿಷಯವನ್ನು ಎಲ್ಲಾ ಪ್ರಾಣಿಗಳಿಗೂ ತಿಳಿಸುತ್ತೆ. ಕೇಳಿ ಅಣ್ಣಂದಿರೆ, ನಮ್ಗೆ ದೊಡ್ಡ ಮೋಸವಾಗಿದೆ. ಇನ್ನು ಸ್ಪರ್ಧೆ ಆಗೋದಿಲ್ಲ. ಇದೇನು ಹೇಳ್ತಿದ್ದಿ ಗಿಳಿ? ಸ್ಪರ್ಧೆ ಯಾಕೆ ಆಗೋದಿಲ್ಲ? ಯಾಕೆಂದ್ರೆ ಹಲಸು ಕಳ್ಳತನವಾಗಿದೆ ಅಣ್ಣಂದಿರೆ.
ಹಲಸಿನ ಹಣ್ಣು ಕಳ್ತನ ಆಗಿರೋದನ್ನ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯ ಆಗತ್ತೆ. ಎಲ್ಲರಿಗೂ ಈ ಬಲ್ಲು ಮಂಗನ್ ಮೇಲೆ ಅನುಮಾನ. ನನ್ನ ಆರೋಗ್ಯ ತುಂಬಾ ಕೆಟ್ಟಿದೆ ಗೆಳೆಯರೇ, ನಾನು ಹೋಗ್ತೇನೆ. ಅದ್ ಹೇಗೆ ಹೋಗ್ತೀಯಣ್ಣ? ಹಲಸು ಕಳ್ಳತನವಾಗಿದೆ. ಇನ್ನು ಹಲಸು ಸಿಗೋ ತನಕ ಯಾರು ಇಲ್ಲಿಂದ ಎಲ್ಲಿಗೂ ಹೋಗ್ಬಾರ್ದು. ನೋಡಿ, ನನ್ನ ಆರೋಗ್ಯ ತುಂಬಾ ಕೆಟ್ಟದಿದೆ. ಅಷ್ಟೇ ಅಲ್ಲದೆ ನಾನೊಬ್ಬ ತುಂಬಾ ಸಾಮಾನ್ಯ ಪ್ರಾಣಿ. ನನ್ಗೆ ರಾಜನಾಗೋ ಯಾವುದೇ ಮೋಹವಿಲ್ಲ. ಹಾಗಾಗಿ ನಾನಿಲ್ಲಿಂದ ಹೋಗ್ತಿದ್ದೇನೆ. ನೀವೆಲ್ಲರೂ ನಿರ್ಧಾರ ತೆಗೊಳ್ಳಿ, ಯಾರು ಈ ಕಾಡಿನ ರಾಜನಾಗ್ಬೇಕೆಂದು. ಎಲ್ಲರಿಗೂ ಈ ಬಲ್ಲು ಮಂಗನ್ ಮೇಲೆ ಅನುಮಾನ ಇತ್ತು. ಆದ್ರೆ ಈ ಬಲ್ಲು ಮಂಗ ನನ್ಗೆ ಆರೋಗ್ಯ ಸರಿಯಿಲ್ಲ ಅಂತಹ ನೆಪ ಮಾಡ್ಕೊಂಡು ಹೊರಡೋದನ್ನ ನೋಡಿ ಈ ಅನುಮಾನ ನಿಜ ಅನ್ನಿಸೋಕ್ ಶುರುವಾಯ್ತು. ಆಗ ಈ ನರಿ ಆನೆ ಕಿವಿಯಲ್ಲಿ ಹೇಳುತ್ತೆ, ಅಣ್ಣ, ಇವ್ನನ್ನು ಪ್ರತ್ಯಕ್ಷವಾಗಿ ಹಿಡಿಯಬೇಕಾದ್ರೆ ಇವ್ನನ್ನು ಹೋಗಲ್ ಬಿಡಿ. ನಾವು ಸದ್ದು ಮಾಡಿದ ಇವ್ನನ್ನು ಹಿಂಬಾಲಿಸೋಣ. ಆಗ ಅವನ ಸತ್ಯದ ಬಣ್ಣ ಬಯಲಾಗುತ್ತೆ. ಸರಿ. ಬಲ್ಲು ಮಂಗನನ್ನು ಹಿಡಿಯೋ ಪ್ಲಾನ್ ಮಾಡ್ಕೊಂಡು ಈ ಆನೆ ಹೇಳುತ್ತೆ, ಬಲ್ಲು, ನಿನ್ನ ಆರೋಗ್ಯ ಕೆಟ್ಟಿದ್ರಿಂದ ನೀನು ಮನೆಗೆ ಹೋಗ್ಬೋದು. ಆದ್ರೆ ಬೇರೆ ಯಾರನ್ನು ಇಲ್ಲಿಂದ ನಾವು ಹೋಗಲ್ ಬಿಡೋದಿಲ್ಲ. ಬಲ್ಲು ಮನಸ್ಸಿನಲ್ಲೇ ನಗುತ್ತಾ ತನ್ನ ಮನೆಗೆ ಹೊರಟೋಗುತ್ತೆ. ಬಲ್ಲು ಮಂಗ ತನ್ನ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದರ ಹಿಂದೆನೆ ಕಾಡಿನ ಎಲ್ಲಾ ಪ್ರಾಣಿಗಳು ಅದನ್ನ ಹಿಂಬಾಲಿಸ್ತಾ ಹೋಗ್ತಾರೆ. ಸ್ವಲ್ಪ ಸಮಯದಲ್ಲೇ ಈ ಬಲ್ಲು ತನ್ನ ಮನೆಗೆ ಹೋಗುತ್ತೆ. ಇದಕ್ಕೆ ಹೇಳೋದು ಬುದ್ಧಿವಂತಿಕೆ ಚಮತ್ಕಾರ. ಹೇಗೆ ಎಲ್ಲರನ್ನು ಮೂರ್ಖರನ್ನಾಗಿಸಿದೆ. ಆಮೇಲೆ ಬಲ್ಲು ಮಂಗ ಆರಾಮವಾಗಿ ಕೂತ್ಕೊಂಡು ಹಲಸಿನ ಹಣ್ಣು ತಿಂತಾ ಇರುತ್ತೆ. ಈ ಜಾದು ಹಲಸಿನ ಹಣ್ಣನ್ನು ತಿಂದು ನಾನು ಶಕ್ತಿಶಾಲಿ ಆಗ್ತೇನೆ. ಸ್ವಲ್ಪ ಸಮಯದಲ್ಲೇ ನಾನು ಅದ್ಭುತ ಶಕ್ತಿಯ ಮಾಲೀಕನಾಗ್ತೇನೆ. ಆಗ ಅಲ್ಲಿಗೆ ಎಲ್ಲಾ ಪ್ರಾಣಿಗಳು ಬಂದ್ಬಿಡ್ತಾರೆ. ನೀನು ನಿನ್ನನ್ನು ಎಲ್ರಿಗಿಂತ ಬುದ್ಧಿವಂತನೆಂದು ತಿಳಿದಿದ್ಯಾ? ಆದ್ರೆ ನೀನು ಬುದ್ಧಿವಂತನಲ್ಲ, ಮೂರ್ಖ ಮಂಗ ನೀನು ಬಲ್ಲು. ಇದೇನ್ ರಗಳೆ ಮಾಡ್ತಿದ್ದಿ ಗಿಳಿ? ಬಲ್ಲು, ಅದೇನ್ ಗೊತ್ತಾ, ನೀನ್ ನನ್ಗೆ ಅವಮಾನ ಮಾಡಿ ಆ ಮರದಿಂದ ಓಡಿಸಿದ್ದಿ. ಆಗ್ಲೇ ನಾನು ನಿನ್ಗೆ ಅವಮಾನ ಮಾಡ್ಬೇಕೆಂದು ನಿರ್ಧರಿಸಿದ್ದೆ. ಆದ್ರೆ ನಾನೊಬ್ಬ ಬಡಪಾಯಿ ಗಿಳಿ, ಹೇಗೆ ನಿನ್ನನ್ನು ಎದುರಿಸಲು ಸಾಧ್ಯವೆಂದು ಯೋಚಿಸಿದ್ದೆ. ಹಾಗಾಗಿ ಗಿಳಿ ನಿನ್ ತಕರಾರು ನನ್ ಬಳಿ ತಂದಿದ್ದ. ಆಗ ನಾನು ಈ ಜಾದು ಹಲಸಿನ ಹಣ್ಣಿನ ಪ್ಲಾನ್ ಮಾಡಿದೆ. ನಿಜವಾಗ್ಲೂ ಹಲಸಿನ ಹಣ್ಣು ಜಾದು ಅಥವಾ ಚಮತ್ಕಾರದಲ್ಲ. ಇದೊಂದು ಸಾಮಾನ್ಯ ಹಲಸು. ಆದ್ರೆ ಇದೊಂದು ಜಾದುವೆಂದು ಹೇಳಿ ನಾವು ನಿನ್ನನ್ನು ಮೂರ್ಖರನ್ನಾಗಿಸಿದೆವು. ನೀನು ಕೆಲಸ ಕಳ್ಳನೆಂದು ನಮ್ಗೆ ತಿಳಿದಿತ್ತು. ಪರಿಶ್ರಮ ಪಡೋದು ನಿನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ನೀನು ಕಳ್ಳತನ ಮಾಡ್ತೀಯೆಂದು ನಮ್ಗೆ ತಿಳಿದಿತ್ತು. ಆದ್ರೆ ನಾವು ನಿನ್ಗೆ ಸರಿಯಾದ ಮಾರ್ಗ ತೋರಿಸ ಬಯಸಿದೆವು. ಅದಕ್ಕಾಗಿ ನಾವೆಲ್ಲ ಸೇರಿ ಈ ಪ್ಲಾನ್ ಮಾಡಿದೆವು. ಬಲ್ಲು, ನೆನಪಿಡು, ಕಳ್ಳತನ ಮಾಡೋದು ಪಾಪ. ಹಾಗೆ ದುರ್ಬಲರಿಗೆ ಅವಮಾನ ಮಾಡೋದು ಅದಕ್ಕಿಂತ ದೊಡ್ಡ ಪಾಪ. ಬಲ್ಲು, ನೀನು ಕಳ್ಳತನ ಮಾಡಿದೆ. ಕಾಡಿನ ಕಾನೂನಿನ ಪ್ರಕಾರ ಕಳ್ಳತನದ ಶಿಕ್ಷೆ ಮೃತ್ಯು. ಆದ್ರೆ ನಾವು ನಿನ್ನನ್ನು ಕೊಲ್ಲೋದಿಲ್ಲ. ನಿನ್ಗೆ ಪಾಠ ಕಲಿಯಲು ಅವಕಾಶ ಕೊಡ್ತಿದ್ದೇವೆ. ಎಲ್ಲರ ಮಾತನ್ನು ಕೇಳಿದ್ಮೇಲೆ ಈ ಬಲ್ಲು ತಲೆ ತಗ್ಸ್ಕೊಂಡ್ ನಿಲ್ಲುತ್ತೆ. ಇವತ್ತು ನೀವೆಲ್ಲ ನನ್ ಕಣ್ಣು ತೆರೆಸಿದ್ರಿ. ಇಂದಿನಿಂದ ಪರಿಶ್ರಮ ಪಟ್ಟು ದುಡಿಯುತ್ತೇನೆ. ಹಾಗೆ ಯಾರೇ ದುರ್ಬಲರನ್ನ ಅವಮಾನ ಮಾಡೋದಿಲ್ಲ. ಬಲ್ಲು ಮಂಗಣ್ಣನಿಗೆ ಬುದ್ಧಿ ಕಲಿಸಿದ್ಮೇಲೆ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಇದಾದ್ಮೇಲೆ ಬಲ್ಲು ಮಂಗ ಎಲ್ಲರೊಂದಿಗೂ ಒಳ್ಳೆತನದಲ್ಲೇ ವ್ಯವಹರಿಸುತ್ತೆ.